ಮಾಡಿಕೊಂಡೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವಾಗ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದ್ಬಿಟ್ಟು 2 ಡೇಸ್ ವಿಡಿಯೋನೇ ಆಗಿರುತ್ತೆ. ಹೋದ್ಸಲೇನೋ ಹಂಗೆ ಹಾಕಿ ಒಂದೇ ಒಂದು ವಿಡಿಯೋ ಹಾಕಿದ್ದೆ. ಇಲ್ಲ, ಇವತ್ತು ಮಂಡೇ ಹಾಗೆ ಟ್ಯೂಸ್ಡೇ ವಿಡಿಯೋ ಆಗಿರುತ್ತೆ. ಹಾಗೆ ಒಬ್ಬರನ್ನ ತುಂಬ ವರ್ಷಗಳ ನಂತರ ಒಬ್ಬರನ್ನ ಮೀಟ್ ಮಾಡಿದೆ. ಅವರು ಎಲ್ಲ ಯಾರು, ಹೇಗೆ, ಏನು ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗ್ತವೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಎಲ್ಲನೂ ಕ್ಲೀನ್ ಮಾಡಿ ರಂಗೋಲಿ ಎಲ್ಲನೂ ಈ ಥರ ಬಿಡಿಸಿ ಇದ್ದೀನಿ. ನೋಡಿ ಯಾವ ಥರ ಇದೆ. ಮತ್ತು ನಮ್ಮ ಚಿನ್ನ ನೋಡಿ ಆ್ಯಸ್ ಯೂಶುವಲ್ ಮೇಲೆ ಕೂತ್ಕೊಂಡು ಮಲ್ಕೊಂಡಿದೆ ಆರಾಮಾಗಿ. ನೋಡಿ ಎಷ್ಟು ಗೋಡೆ ಇದೆ, ಅದರ ಅಲ್ಲೇ ಮಲ್ಕೊಂಡು ಇದು ಮಾಡ್ತಾಯಿದೆ. ಇನ್ನು ಬೆಳಗ್ಗೆನೇ ಈ ಕೆಲಸ ಎಲ್ಲ ಆಯ್ತಲ್ವ. ಅಂದರೆ ನನ್ನ ಮಗನ ಕಾಲೇಜ್ ಇಲ್ಲ, ಅದಕ್ಕೋಸ್ಕರನೇ ಇದೆಲ್ಲನೂ ರೆಡಿ ಮಾಡಿರೋಂಥದ್ದು. ಅಂದರೆ ಲೇಟಾಗಿ ಹೋಗ್ತಾನೆ ಅಂತ ಹೇಳಿಬಿಟ್ಟು, ಇಲ್ಲಾಂದರೆ ಇನ್ನು ಅಡುಗೆಗೆ ಅದು ಇದು ಪ್ರಿಪೇರ್ ಮಾಡಿ ಇದು ಅದೇ ಸರಿ ಹೋಗ್ತಾಯಿತ್ತಲ್ವ, ಅದಕ್ಕೋಸ್ಕರ. ಇನ್ನು ಎಲ್ಲನೂ ಹಾಗೆ ಒಂದು ವ್ಯೂ ನಾನು ನಿಮಗೆ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹಾಗೆ ನಮ್ಮ ಇದರಲ್ಲಿ ಒಂದು ಲೋಟಸ್. ಇನ್ನು ಮೇಲ್ಗಡೆಗೆ ಹೋದ್ಮೇಲೆ ಬಿಸಿನೀರು ಕಾಯಿಸ್ಕೊಂಡು ಅರಿಶಿನ ಬಿಸಿನೀರು ಎಲ್ಲನೂ ಮಿಕ್ಸ್ ಮಾಡಿ ಕುಡಿತಾ ಇದ್ದೀನಿ. ನನ್ನ ಮಗನಿಗೆ ಬಾಕ್ಸ್ಗೆ ಏನೂ ಮಾಡಲಿಲ್ಲ. ಏನಾದರೂ ತಗೋ ಅಂತ ಹೇಳಿಬಿಟ್ಟು ಟಿಫನ್ ಏನಾದರೂ ಕಟ್ಟಿಸ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಅಮೌಂಟ್ ಕೊಟ್ಬಿಟ್ಟೆ. ಇನ್ನು ಈ ಹಿಂದಿನ ದಿನ ಎಲ್ಲನೂ ಸ್ವಲ್ಪ ಕೆಲಸ ಅದು ಇದು ಅಂತ ಹೇಳ್ಬಿಟ್ಟು ಮತ್ತು ಇತ್ತಲ್ವ, ನೋಡಿರ್ತೀರ ಈ ಹಿಂದಿನ ದಿನ ಯಾವ ಥರ ಎಲ್ಲ ಇತ್ತು, ಏನು ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋಗಳಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ. ಹಾಗೆ ನೋಡದೇ ಇದ್ದರೆ ಹೋಗಿ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಂಬನ್ನಿ. ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತವೆ ಅಂತೇಳಿ ಅಂದ್ಕೊಂಡಿದ್ದೀನಿ. ನನ್ನ ಲೈಫ್ ರೊಟೀನ್ ಯಾವ ಥರ ಎಲ್ಲ ಇರುತ್ತೆ, ಏನು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರ್ತೀನಿ. ಹಾಗೆ ಏನಾದರೂ ನಿಮಗೂ ಯೂಸ್ಫುಲ್ ಆದಂಥ ಅದು ಇರುತ್ತೆ ಅಂತ ಹೇಳಿಬಿಟ್ಟು ನನ್ನ ವಿಡಿಯೋಸ್ ಎಲ್ಲನೂ ಹಾಕ್ತಾಯಿರ್ತೀನಿ. ಅಂದರೆ ಒಂದ್ಸಲ ಕಾಮೆಂಟ್ ಮಾಡಿ ನಿಮಗೆ ಯಾವ ಥರ ಎಲ್ಲ ಇಷ್ಟ, ಏನಿಷ್ಟ ನನ್ನ ವಿಡಿಯೋಸ್ಗಳಲ್ಲಿ ಅನ್ನೋದು ಒಂದ್ಸಲ ಕಾಮೆಂಟ್ ಮಾಡಿ. ಆವಾಗ ನನಗೂ ಗೊತ್ತಾಗತ್ತೆ ನಿಮಗೆ ಯಾವ ಥರ ವಿಡಿಯೋಸ್ ಇಷ್ಟ, ಹಾಗೆ ಏನೆಲ್ಲ ಇಷ್ಟ ಅಂತ ಹೇಳ್ಬಿಟ್ಟು ಇದರಲ್ಲಿ ನಾನು ವಿಡಿಯೋಸ್ನ ಮಾಡ್ಬೋದು. ಮತ್ತು ಬಿಸಿನೀರು ಕುಡಿದ್ಬಿಟ್ಮೇಲೆ ಆಚೆ ಒಂದು ವ್ಯೂನ ಮತ್ತೆ ತೋರಿಸ್ತಾ ಇದ್ದೀನಿ. ಲೋಟಸ್ಸು ಮತ್ತು ಇಲ್ಲಿ ಬಂದ್ಬಿಟ್ಟು ಸೊಪ್ಪಿನದು ಎಲ್ಲನೂ ಇದು ಹಾಕಿದ್ದೆ ಅಲ್ವಾ, ದಂಟು ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲನೂ ಇವಾಗ ಅಷ್ಟು ಸ್ವಲ್ಪ ದೊಡ್ಡವಾಗಿದ್ದಾವೆ. ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಇನ್ನು ಅಡುಗೆ ಕೆಲಸ ಮಾಡಬೇಕು. ಇನ್ನು ನನ್ನ ಮಗನಿಗೇನೋ ಏನಾದರೂ ತಗೋ ಹೋಗು ಅಂತ ಹೇಳ್ಬಿಟ್ಟು ಅಮೌಂಟ್ ಕೊಟ್ಟು ಕಳಿಸ್ಬಿಟ್ಟೆ. ಇನ್ನು ನಮ್ಮವ್ರಿಗೆ ಎಲ್ಲನೂ ಮಾಡಲೇಬೇಕಾಗತ್ತಲ್ವ. ಇವತ್ತು ಸೋಮವಾರ ಆದ್ದರಿಂದ ನಾನು ಉಪವಾಸ, ನಾನೇನು ತಿನ್ನೋದಿಲ್ಲ ಸಾಯಂಕಾಲದವರೆಗೂ. ಇನ್ನು ಅವ್ರಿಗೆ ಮುದ್ದೆ, ರೈಸು, ಇನ್ನು ಬಾಕ್ಸ್ಗೆ ಎಲ್ಲನೂ ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರನೇ ಎಲ್ಲ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಆಚೆ ಎಲ್ಲ ಕ್ಲೀನ್ ಆಗಿದ್ದಾದಮೇಲೆ ಇವಾಗ ಒಳಗಡೆ ಬಂದು ಕ್ಲೀನ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಇದು ಬೈರ್ನೆಲ್ಲ ಅಕ್ಕಿ ಅಂತ ಹೇಳ್ತೀವಲ್ಲ, ಅದೇ ರೆಡ್ ಕಲ್ಲರು ಅಕ್ಕಿ, ಅದನ್ನು ಹೇಳ್ಬಿಟ್ಟು ಮುದ್ದೆ ಮಾಡೋಣ ಅಂತೇಳಿ ಹಾಕ್ತಾಯಿದ್ದೀನಿ. ಹಾಗೆ ಅದು ನೋಡಿದ್ರೆ ಮತ್ತೆ ಸ್ವಲ್ಪ ಅನ್ನನೂ ಹಾಗೆ ಉಳಿದಿತ್ತು ನೈಟ್ ಮಾಡಿರೋಂಥದ್ದು. ಅದನ್ನೇ ಸರಿ ಇದಕ್ಕೆ ಮುದ್ದೆಗೆ ಹಾಕ್ಬಿಡೋಣ, ಮತ್ತು ಇದು ಯಾಕೆ ವೇಸ್ಟು ಅಂತ ಹೇಳ್ಬಿಟ್ಟು ಅದನ್ನು ಹಾಗೆ ತೆಗಿತಾಯಿದ್ದೀನಿ. ಅದು ರೆಡ್ ರೈಸು, ಅದೇ ಬೈರ್ನೆಲ್ಲ ಅಕ್ಕಿ ರೈಸು ಅಂತ, ಬೈರ್ನೆಲ್ಲ ಅಕ್ಕಿ ಅಂತ ಹೇಳ್ತೀವಲ್ಲ, ಅದು ಗಟ್ಟಿಯಾಗೆ ಚೆನ್ನಾಗೇ ಇತ್ತು. ಅಷ್ಟು ಬೇಗ ಅದು ಹಾಳಾಗೋದಿಲ್ಲ. ನಮಗೆ ಮೊಸರು ಹಾಕಿ ಅದು ಇದು ಸ್ವಲ್ಪ ಕುಕ್ಕರಲ್ಲಿ ಹಾಗೆ ಈಗ ಹಾಕಿ ಇದು ಮಾಡೋದ್ರಿಂದ ಹಾಗೆ ಬೇಯಿಸಿದ್ರೂ ಸ್ವಲ್ಪ ಹೊತ್ತಿರುತ್ತೆ. ಇಲ್ಲಾಂದರೆ ಒಂದೊಂದು ಟೈಮು ಬೆಳಗ್ಗೆ ಹೊತ್ತಷ್ಟಿಗೆ ವಾಸನೆ ಬಂದುಬಿಡುತ್ತೆ. ಇದು ಆ ಥರ ಅಲ್ಲ, ಚೆನ್ನಾಗೇ ಇರುತ್ತೆ. ಸರಿ ಅಂತ ಹೇಳ್ಬಿಟ್ಟು ಅದರಲ್ಲಿ ನಾನು ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ರೈಸ್ ಇರುತ್ತಲ್ವ, ಅದನ್ನು ಒಂದ್ಸಲ ತೊಳ್ಕೊಂಡು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಬಿಟ್ಟು ನಾವು ರಾಗಿ ಹಿಟ್ಟು ಹಾಕಿ ಮುದ್ದೆ ಕಟ್ಕೊಳ್ಬೇಕು. ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ತೊಳೆಸ್ಬಿಟ್ಟು ಆದಮೇಲೆ ಒಂದು ಸ್ವಲ್ಪ ಹೊತ್ತು 5 ಮಿನಿಟ್ಸ್ ಅಷ್ಟು ಕುಕ್ಕರ್ ಮೇಲೇ ಸ್ಟವ್ ಮೇಲೇ ಇಟ್ಟು ಮತ್ತು ಮುದ್ದೆ ಕಟ್ಕೊಳ್ಬೇಕು.
ನೋಡಿ ಫ್ರೆಂಡ್ಸ್, ಸುಮ್ಮನೆ ಇರ್ದಿರ ಈ ಥರ ಡಿಸೈನ್ ಮಾಡಿಕೊಂಡೆ ನೋಡಿ. ಈ ಥರ ಸುಮ್ಮನೆ ಸಿಂಪಲ್ಲಾಗಿ, ಅಂದರೆ ಮೊದಲು ಯಾವಾಗಲೂ ನನ್ನ ಉಗುರಲ್ಲಿ ನೈನ್ ಪಾಲಿಶ್ ಇಲ್ಲದೇ ಇರ್ತಾ ಇರಲಿಲ್ಲ. ಆ ಥರ ಯಾವಾಗಲೂ ಹಾಕ್ಕೊತಾ ಇದ್ದೆ. ಈ ನಡುವೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಯಾಕಂದರೆ ಉಗುರು ಯಾವಾಗಲೂ ನಾವು ನೈನ್ ಪಾಲಿಶಲ್ಲಿ ಇದೇ ಹಾಕ್ಕೊಂಡೇ ಇಟ್ಟರೆ ಉಗುರಿಗೆ ಡ್ಯಾಮೇಜ್ ಆಗುತ್ತೆ ಉಗುರು ಬಂದ್ಬಿಟ್ಟು. ಅದಕ್ಕೋಸ್ಕರ ಈ ನಡುವೆ ಅವಾಗ ಹಾಗೆ ಬಿಟ್ಬಿಡ್ತಾಯಿದ್ದೀನಿ. ಇಲ್ಲಾಂದರೆ ಯಾವಾಗಲೂ ಇರ್ತಾಯಿತ್ತು. ನನಗೆ ತುಂಬಾ ಇಷ್ಟ ಈ ಥರ ಮೆಹಂದಿ ಹಾಕ್ಕೊಳ್ಳೋದು ಅಂದರೆ, ನೈನ್ ಪಾಲಿಶ್ ಹಾಕ್ಕೊಳ್ಳೋದು ಅಂದರೆ. ನೋಡಿ, ಸುಮ್ಮನೆ ಹಾಗೆ ಬಿಡಿಸಿದೆ, ಹಾಗೆ ಬಂತು. ಹೇಗಿದೆ ನೋಡಿ. ಇಲ್ಲಿ ಬೇಳೆ ಸಾಂಬಾರಿಗೆ ಅಂತ ಹೇಳಿಬಿಟ್ಟು ಇಟ್ಟಿದ್ದೆ. ಇದು ಬೇಳೆ ಮತ್ತು ಬದನೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಇದೆಲ್ಲನೂ ಹಾಕಿ ಈ ಥರ ಬೇಳೆ ಸಾಂಬಾರು ಥರ ಮಾಡಿದ್ರೆ ಇನ್ನು ಅವ್ರಿಗೂ ಇಷ್ಟ ಆಗುತ್ತೆ. ಇನ್ನು ಸಾಯಂಕಾಲ ಏನಾದರೂ ಉಳಿದಿದ್ದರೆ ಅದಕ್ಕೇ ಚಪಾತಿ ಆ ಥರ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಥರ ಬೇಳೆ ಸಾಂಬಾರು, ಅದಕ್ಕೆ ಮುದ್ದೆ ರೈಸನ್ನ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಸಾಂಬಾರು ಟೇಸ್ಟಿಯಾಗಿರುತ್ತೆ. ಇನ್ನು ತರಕಾರಿ ಅಂದರೆ ವೀಕೆಂಡ್ ಅಂದರೆ ಸಂತೆ, ಇವತ್ತು ಸೋಮವಾರ ಸಂತೆ ಆಗಿರೋದ್ರಿಂದ ಇನ್ನು ಅಷ್ಟೊತ್ತಿಗೆ ಎಲ್ಲ ತರಕಾರಿನೂ ಖಾಲಿ ಆಗಿರ್ತಾವಲ್ಲ, ಅದಕ್ಕೆ ಉಳಿದಿರೋದ್ರಲ್ಲಿ ಈ ಥರ ಬೇಳೆ ಸಾಂಬಾರು ಅದು ಇದು ಅಂತ ಮಾಡೋದು. ಮತ್ತು ಸಾಯಂಕಾಲ ತರಕಾರಿ ತೊಗೊಂಬಂದು ಏನಾದರೂ ಮಾಡ್ಕೊಳ್ಳೋದು, ಇಲ್ಲ ಮಾರನೇ ದಿನ ಮಾಡ್ಕೊಳ್ಳೋದು. ಆ ಥರ ನಾರ್ಮಲಾಗಿ ಬೇಳೆ ಸಾಂಬಾರು ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋಗಳಲ್ಲೆಲ್ಲ, ಹಿಂದಿನ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ. ಇವಾಗ ಬಂದ್ಬಿಟ್ಟು ಅದೆಲ್ಲ ಆಗಿದ್ದಾದಮೇಲೆ ಮುದ್ದೆ ಆಯಿತು, ಸಾಂಬಾರಿಗೆ ಒಗ್ಗರಣೆ ಹಾಕಿ ಎಲ್ಲ ಆಗಿದ್ದಾದಮೇಲೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ಹೇಳಬೇಕು ಅಂದರೆ ಅದು ಅರ್ಜೆಂಟಾಗಿ ಬೇರೆಯವ್ರನ್ನ ಹೊಲಿತಾ ಇದ್ದರೆ ನನಗಿದೇ ಬೇಕು ಅಂತ ಹೇಳ್ಬಿಟ್ಟು ಅರ್ಜೆಂಟಾಗಿ ಸ್ಟಿಚ್ ಮಾಡಿಸ್ಕೊಂಡ್ರು. ಆದರೆ ಇವತ್ತಿಗೆ ಪತ್ತೆ ಇಲ್ಲ. ನಾವು ಶಿರ್ಡಿಗೆ ಹೋಗಬೇಕು ಅಂತೇಳ್ಬಿಟ್ಟು ನನ್ನ ಬಟ್ಟೆ ಇತ್ತಲ್ವ, ನನ್ನ ಬಟ್ಟೆ ಸ್ಟಿಚ್ ಮಾಡ್ಕೊತಾ ಇದ್ದರೆ ಅವರು ಬಂದ್ಬಿಟ್ಟು ಬೇಕು ಮತ್ತೆ ಬರ್ತೀವಿ ಅಂತ ಹೇಳಿ ಹೋದವರು. ಮತ್ತೆ ಅಲ್ಲ, ಬೆಳಿಗ್ಗೆನೇ ಬರ್ತೀವಿ ಅಂತೇಳಿ ಹಿಂದಿನ ದಿನ ಮಧ್ಯಾಹ್ನ ಹೇಳಿ ಹೋದವರು, ಮತ್ತೆ ಪತ್ತೆ ಇಲ್ಲ. ಹಾಗೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಇನ್ನು ಸಾಯಂಕಾಲ ಪೂಜೆ ಎಲ್ಲನೂ ಮುಗೀತು, ಸಂತೆ ಎಲ್ಲ ಆಯಿತು. ಇವಾಗ ನೋಡಿ ಒಬ್ಬರನ್ನ ತೋರಿಸ್ಬಿಟ್ಟು ಕೆಲವರೆಲ್ಲ ನೋಡ್ತಾ ಇರ್ತೀನೇನೋ, ಆದರೆ ಆ ಹುಡುಗಿನೂ ನೋಡ್ತಾಳೇನೋ, ವಿಡಿಯೋ ಮಾಡಿ ಈ ಥರ ಹಾಕೋದು ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ಇವರು ಬಂದ್ಬಿಟ್ಟು ನನ್ನ 10th ಕ್ಲಾಸ್ಮೇಟ್ ಆಗಿರ್ತಾರೆ. ಅಂದರೆ 8th 9th 10th ಈ ಥರ 3 ವರ್ಷ ಜೊತೆಯಲ್ಲಿ ಇದ್ದು ಓದ್ಕೊಂಡು ಇದು ಮಾಡಿರೋದು. ಇಲ್ಲಿ ನಮ್ಮೂರ ಹತ್ರ ಶಿವನ ದೇವಸ್ಥಾನ ಇದೆ, ಅಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಹೋಗಿ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಹಾಗೆ ಮಾತಾಡಿಸ್ತಾ ಇದ್ವಿ. ಹಾಗೆ ಅಲ್ವಾ, ಹಳೆ ಫ್ರೆಂಡು ಅಂದರೆ ಈ ಥರ ಕ್ಲಾಸ್ಮೇಟು ಸಿಕ್ಕಿದ್ರೆ ಅದೊಂಥರ ಖುಷಿ ಇರುತ್ತೆ. ಆವಾಗ ಎಲ್ಲನೂ ಮೆಮರೀಸ್ ಎಲ್ಲ ಬರುತ್ತಲ್ವ, ಆ ಥರ ತುಂಬಾ ಖುಷಿ ಆಯಿತು ಅವ್ರಿಗಿನ ಹೋಗಿ ಮೀಟ್ ಮಾಡಿದ್ದು. ಮತ್ತು ದೇವಸ್ಥಾನದಲ್ಲೇ ಒಂದು ನಮಸ್ಕಾರ ಹಾಕ್ಕೊಂಡು ಹಾಗೆ ಬಂದುಬಿಟ್ಟೆ. ಅವ್ರಿಗೆ ಮನೆಗೆ ಬರೋಕ್ಕಾಗಲಿಲ್ಲ, ಯಾರ್ಯಾರೋ ತುಂಬ ಜನ ಇದ್ರಲ್ವ, ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರ್ತೀನಮ್ಮ ಅಂತ ಹೇಳಿದ್ರು. ಸರಿ ಅಂತೇಳ್ಬಿಟ್ಟು ಅಲ್ಲೇ ಮಾತಾಡಿಸ್ಕೊಂಡು ಬಂದುಬಿಟ್ಟೆ. ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಆಗಿರುತ್ತೆ. ಆವತ್ತು ಮಳೆ ಎಲ್ಲನೂ ಬಿದ್ದು ರಂಗೋಲಿ ಎಲ್ಲ ಹೋಗಿತ್ತು, ಅದಕ್ಕೆ ನೆಕ್ಸ್ಟ್ ಡೇ ಎಲ್ಲನೂ ಮತ್ತೆ ರಂಗೋಲಿನ ಬಿಡಿಸಿದ್ದೆ. ಈ ಥರ ಹೆಂಗಿದೆ ಏನು ಹಾಗೆ ಅದನ್ನು ಅಷ್ಟೇ ತೋರಿಸ್ತಾ ಇದ್ದೀನಿ. ನೋಡಿ, ನಮ್ಮ ಕೋಳಿಗಳನ್ನೆಲ್ಲ ಕಟ್ಟಾಕಿ ಇಟ್ಕೊಂಡಿದ್ದೀನಿ. ನೋಡಿ ಅವ್ರ ಅಮ್ಮನ ಮೇಲೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ನಮ್ಮ ಲೋಟಸ್. ಇದು ಸೀಸನಬಲ್ ಅಲ್ವಾ, ಬೆಳಗ್ಗೆ ಟೈಮು ಒಂದು ಟೈಮು ಬಿಡೋವಂಥದ್ದು ಒಂದಿದೆ, ನೈಟ್ ಟೈಮು ಅರಳೋ ಅಂಥದ್ದು ಒಂದಿದೆ. ನೋಡಿ, ಆ ಕಡೆ ಒಂದು ಈ ಕಡೆ ಒಂದು 2 ಇದ್ದಾವೆ ಲೋಟಸ್ಸು ಈ ಸರಿ ಬಿಟ್ಟಿರೋಂಥದ್ದು. ಈ ಥರ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆಯಲ್ಲ, ಅದಕ್ಕೆ ಲೋಟಸ್ಗಳನ್ನು ಬಿಡ್ತಾ ಇದ್ದಾವೆ. ನೋಡಿ ನಮ್ಮ ಕೋಳಿಯನ್ನು. ಹಾಗೆ ಒಂದು ವ್ಯೂ ನಿಮಗೆ ಬೆಳಿಗ್ಗೆನೇ ನಮ್ಮ ಕಡೆ ಸುತ್ತಮುತ್ತ ಎಲ್ಲನೂ ಯಾವ ಥರ ಇರುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು. ಇದು ನಮ್ಮ ಊರಿನ ಬೆಟ್ಟ. ಇದು ಮಂಗಳವಾರ ಆಗಿರುತ್ತೆ. ಹಿಂದಿನ ದಿನ ಎಲ್ಲನೂ ನಮ್ಮ ಕ್ಲಾಸ್ಮೇಟು ಒಬ್ಬ ಹುಡುಗಿನ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ಆ ಹುಡುಗಿನೂ ನೋಡ್ತಾಳೆ ಏನೋ, ಇನ್ನು ಯಾರಾದರೂ ನಮ್ಮ ಕ್ಲಾಸ್ಮೇಟವರು ನೋಡ್ತಾರೆ ಏನೋ ಆ ಹುಡುಗಿನೂ. ತುಂಬ ದಿನ ಆಯಿತು, ಅಂದರೆ 3 years ಜೊತೆಯಲ್ಲೇ ಓದ್ಕೊಂಡು ಎಲ್ಲನೂ 10th ಎಲ್ಲ ಕಂಪ್ಲೀಟ್ ಆಗಿದ್ದು. ಮತ್ತು ಮದುವೆಗಳು ಅವು ಇವು ಎಲ್ಲಂದವ್ರು ಅಲ್ಲೇ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಇರುತ್ತವಲ್ಲ, ಎಲ್ದವ್ರು ಅಲ್ಲೇ ಹೊರ್ಟೋಗಿರ್ತೀವಿ. ಈ ಥರ ಮೀಟ್ ಮಾಡಿದ್ರೆ ಒಂಥರ ಅದೊಂಥರ ಖುಷಿ ಸಂಭ್ರಮ ಇರುತ್ತೆ. ಹೋಗಿ ಮಾತಾಡಿಸ್ಕೊಂಡು ಬಂದೆ.
ಸರಿ, ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಇನ್ನು ಕಿಚನ್ಗೆ ಬಂದಿದ್ದೀನಿ. ಇವತ್ತೂ ಅಷ್ಟೇ, ಇನ್ನು ನನ್ನ ಮಗ ನೋಡಿ ರೆಡಿಯಾಗಿ ಬರ್ತಾಯಿದ್ದಾನೆ, ಅವನು ಅಷ್ಟೇ. ಇನ್ನು ಅಲ್ಲಿ ನೋಡಿ ಒಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಹಾಲು ಕಾಯಿಸೋಕ್ಕೆ ಎಲ್ಲನೂ ಇಟ್ಟು ಇನ್ನು ಹಾಲು ಎಲ್ಲನೂ ನನ್ನ ಮಗನಿಗೇನು ಹಾಕಿ ಕೊಡ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ನಮ್ಮ ಕೋಳಿ ಸೌಂಡು, ನಮ್ಮ ನಾಯಿಗಳ ಸೌಂಡು, ಈ ಕಡೆ ಎಲ್ಲ ಏನಾದರೂ ಒಂದು ಬರ್ತಾನೇ ಇರ್ತವೆ, ಏನು ಮಾಡೋದು. ನೋಡಿ, ಇಲ್ಲಿ ಬಂದ್ಬಿಟ್ಟು ಇನ್ನು ನನ್ನ ಮಗ ಎಲ್ಲನೂ ರೆಡಿ ಆಗ್ತಾಯಿದ್ದಾನೆ. ಹಾಗೆ ನಾನು ಒಂದು ಕಡೆ ರೈಸ್ಗೆ ಇಟ್ಟಿದ್ದೆ, ಇನ್ನೊಂದು ಕಡೆ ವೆಜ್ ರೈಸ್ ಥರ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನೊಂದು ಕಡೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಹಾಲು ಕಾಯಿಸಿದ್ದೆ, ಇನ್ನು ಅವನಿಗೂ ಒಂದು ಲೋಟ ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಈ ಥರ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಈ ಹಿಂದಿನ ದಿನ ಸೋಮವಾರ ತೋರಿಸ್ದೆ ಅಲ್ವ, ನಮ್ಮ ಕ್ಲಾಸ್ಮೇಟ್ ಹುಡುಗಿ ಬಂದಿದ್ದರು ಅಂತ ಹೇಳಿಬಿಟ್ಟು ತುಂಬಾ ಖುಷಿ ಆಯಿತು. ಏನೋ ಆವಾಗಿರೋದಕ್ಕೂ ಇವಾಗಿರೋದಕ್ಕೂ ಒಂಥರ ತುಂಬಾ ಡಿಫ್ರೆಂಟ್ ಇರುತ್ತೆ. ಆ ಥರ ಯಾರಾದರೂ ಕ್ಲಾಸ್ಮೇಟ್ಸು ಅವರು ಇವರು ಯಾರಾದರೂ ಕಾಣಿಸಿದ್ರೆ, ಒಂಥರ ಮಾತಾಡ್ಸಿದ್ರೆ ಎಲ್ಲನೂ ತುಂಬಾ ಖುಷಿ ಆಗುತ್ತೆ. ಆವಾಗ ಹಳೆ ನೆನಪುಗಳೆಲ್ಲನೂ ಮೆಮೊರೈಸು, ಆವಾಗ ಸ್ಕೂಲ್ ಟೈಮಲ್ಲೆಲ್ಲ ಆ ಥರ ಇದ್ವಿ ಅದೆಲ್ಲನೂ ನೆನಪು ಬರುತ್ತೆ. ಆ ಥರ ಆಗಿನ ಇದೇ ಬೇರೆ ಅಲ್ವಾ. ಅಂದರೆ ಸ್ಕೂಲ್ ಟೈಮಲ್ಲಿ ಯಾವುದೇ ಥರ ಟೆನ್ಷನ್ ಇಲ್ದಿರ, ಏನೂ ಇಲ್ದಿರ ನಮ್ಮಷ್ಟಕ್ಕೆ ನಾವು ಹೋಗೋದ, ಸ್ಕೂಲು ಕ್ಲಾಸು ಎಲ್ಲ ಅಟೆಂಡ್ ಮಾಡೋದ, ಬರೋದ, ನಮ್ಮ ಕೆಲಸ ಏನೋ ನಾವು ಮಾಡೋದ, ಈ ಥರ ಇತ್ತು. ಇನ್ನು ಇವಾಗ ಅಂದರೆ ಎಲ್ಲನೂ ಅದು ಇದು ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಬಂದರೆ ಆ ಥರ ಅದು ಇದು ಇಲ್ಲದ ಎಲ್ಲನೂ ತಲೆಗೆ ಹಾಕ್ಕೋಬೇಕಾಗತ್ತೆ. ಇವುಗಳಲ್ಲಿ ಈ ಥರ ಯಾರಾದರೂ ಕಾಣಿಸಿದ್ರೆ ಇಲ್ಲ ಬಂದರೆ ಈ ಥರ ಎಲ್ಲನೂ ತುಂಬಾ ಖುಷಿ ಆಗುತ್ತೆ. ನನಗಂತೂ ತುಂಬಾ ಖುಷಿ ಆಯಿತು. ಸರಿ ಅಂತೇಳ್ಬಿಟ್ಟು ಇಲ್ಲಿ ವೆಜ್ ರೈಸ್ಗೆ ಅಂತ ಹೇಳಿಬಿಟ್ಟು ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಎಲ್ಲನೂ ತರಕಾರಿ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ. ವೆಜ್ ರೈಸ್ ಅಲ್ಲ ಫ್ರೆಂಡ್ಸ್, ಎಗ್ ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಹಿಂದಿನ ದಿನ ಎಲ್ಲನೂ ಸೋಮವಾರ ಆಗಿರೋದ್ರಿಂದ ಅವತ್ತು ತರಕಾರಿ ಎಲ್ಲನೂ ತೊಗೊಂಬಂದಿದ್ರಲ್ಲ, ಅದಕ್ಕೋಸ್ಕರ ಎಲ್ಲ ತರಕಾರಿಗಳೂ ಇದ್ದಾವೆ. ಎಲ್ಲವನ್ನೂ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ. ಈಗಾಗಲೇ ತುಂಬ ವಿಡಿಯೋಸ್ ಹಾಕಿದ್ದೀನಿ, ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು. ಈ ವಿಡಿಯೋದಲ್ಲೇನು ಸಿಂಪಲ್ಲಾಗಿ ತೋರಿಸ್ತೀನಿ, ನೋಡ್ತಾ ಇರಿ. ಹಾಗೆ ನನ್ನ ಚಾನಲಲ್ಲಿ ತುಂಬ ವಿಡಿಯೋಸ್ಗಳೇ ಇದ್ದಾವೆ, ರೆಸಿಪಿ ವಿಡಿಯೋಸ್ಗಳು. ಹಾಗೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ, ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ಗೆ ಸಂಬಂಧಿಸಿರೋ ವಿಡಿಯೋಗಳು ಎಲ್ಲನೂ ತುಂಬಾ ಇದ್ದಾವೆ. ಹೋಗಿ ಚೆಕ್ ಮಾಡಿ ನೋಡಿಕೊಂಡು ಬನ್ನಿ. ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಯಾವ ಥರ ಎಲ್ಲ ಎಷ್ಟು ಟೈಪ್ ಸೀರೆಗಳನ್ನ ಉಡ್ಬೋದು ಏನು ಹೇಗೆ ಅಂತೇಳ್ಬಿಟ್ಟು ಅವುಗಳನ್ನು ಅಷ್ಟೇ ವಿಡಿಯೋಸ್ನ ತುಂಬಾ ಮಾಡಿದ್ದೀನಿ, ಹೋಗಿ ನೋಡಿ. ಹಾಗೆ ಕಾಸಿನ ಸಾರ, ಕಳಶಕ್ಕೆ ಎಲ್ಲನೂ ಸಿಂಪಲ್ಲಾಗಿ ಎಲ್ಲ ಯಾವ ಥರ ಡೆಕೋರೇಷನ್ ಮಾಡ್ಬೋದು. ಮುಖವಾಡಕ್ಕೆ ಇವಾಗ ನಾವು ತೊಗೊಂಡಿರ್ತೀವಿ ಮುಖವಾಡನ, ಅದು ನಾರ್ಮಲಾಗಿ ಬಂದಿರತ್ತೆ, ಅದಕ್ಕೆ ಬೇಕಾದರೆ ನಾವು ಯಾವ ಥರ ಎಲ್ಲನೂ ನಮಗೆ ಇಷ್ಟ ಬಂದ ಹಾಗೆ ನಾವು ಡೆಕೋರೇಷನ್ ಮಾಡ್ಕೋಬೋದು ಅಂತೇಳ್ಬಿಟ್ಟು ಅವುಗಳನ್ನ ಎಲ್ಲವನ್ನೂ ವಿಡಿಯೋನ ಮಾಡಿ ಹಾಕಿದ್ದೀನಿ. ಐ ಹೋಪ್ ನಿಮಗೂ ಏನಾದರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಎಲ್ಲರಿಗೂ ಗೊತ್ತಿರೋದಿಲ್ಲ, ಎಲ್ಲರೂ ಕಲ್ತ್ಕೊಳ್ಳೋ ಅಂಥದ್ದೇ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾನೊಂಥರ ಮಾಡ್ತೀನಿ, ಇನ್ನೊಬ್ರು ಒಂಥರ ಮಾಡ್ತಾರೆ. ಆ ಥರ ಕೆಲವೊಂದನ್ನು ನೋಡಿದ್ರೆ ನಾವು ನೋಡಿ ಮಾಡ್ಕೋಬೋದಲ್ವ, ಆ ಥರ. ನೋಡಿ, ಇಲ್ಲಿ ತರಕಾರಿ ಎಲ್ಲನೂ ಕಟ್ ಮಾಡಿರೋದು ಎಲ್ಲ ಆಯಿತು. ಇವಾಗ ತೋರಿಸ್ದಾಗೆ ಕ್ಯಾಪ್ಸಿಕಮು, ಕ್ಯಾಬೇಜು, ಟೊಮೊಟೊ, ಈರುಳ್ಳಿ ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಇದು ಇತ್ತು, ನುಗ್ಗೆ ಸೊಪ್ಪು ಇತ್ತು, ಅದನ್ನು ಸೇರಿಸ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಬಂದ್ಬಿಟ್ಟು ಬಾಣಲೆ ಇಟ್ಟು ಅದರಲ್ಲಿ ಒಂಚೂರು ಆಯಿಲ್ನ ಸೇರಿಸ್ಕೊಂಡು, ಮತ್ತು ಬಿರಿಯಾನಿ ಎಲೆ ಇದ್ದರೆ ಒಂದು ಹಾಕ್ಕೊಂಡು, ಮತ್ತು ಹಸಿಮೆಣಸಿನ್ಕಾಯಿನೂ ಮೊದಲೇ ಹಾಕ್ಬಿಡ್ತೀನಿ. ಬಿಸಿ ಆದಮೇಲೆ ಹಾಕಿದ್ರೆ ಸಿಡಿಯೋಕ್ಕೆ ಮಾಡಿದರೆ. ಮತ್ತು ಹಸಿಮೆಣಸಿನ್ಕಾಯಿನೂ ಹಾಕಿದ್ದಾದಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರ್ತೀನಿ.
ಇಟ್ಕೊಂಡಿರ್ತೀವಲ್ಲ ಈರುಳ್ಳಿನೂ ಹಾಕ್ಕೋಬೇಕು. ಈರುಳ್ಳಿನೂ ಕಲರ್ ಚೇಂಜ್ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೋಬೇಕು. ಇವಾಗ ಕ್ಯಾಪ್ಸಿಕಮ್ಮು ಎಣ್ಣೆ ಬಿಟ್ಕೊಳ್ಳುತ್ತಲ್ವ, ಕ್ಯಾಪ್ಸಿಕಮ್ಮು ಮತ್ತು ಎಣ್ಣೆ ಅಲ್ಲ, ನೀರು ಬಿಟ್ಕೊಳ್ಳುತ್ತಲ್ಲ ಕ್ಯಾಪ್ಸಿಕಮ್ಮು ಟೊಮೊಟೊ, ಆವಾಗಲೇ ನಾವು ಟೇಸ್ಟಿ ಸಾಲ್ಟ್ ಅನ್ನೋದು ಸೇರಿಸ್ಕೋಬೇಕು. ಇಲ್ಲಾಂದರೆ ಮೊದಲೇ ಹಾಕಿದ್ರೆ ಆಯಿಲು ಇದ್ದಾಗ ಇಲ್ಲ ಈ ಥರ ಎಲ್ಲ ಹಾಕಿದ್ರೆ ಒಂಥರ ಸೈಡ್ಗೆ ಎಲ್ಲ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ನೋಡಿ ಇವಾಗ ಟೇಸ್ಟಿ ಸಾಲ್ಟ್ನ ಹಾಕ್ತಾಯಿದ್ದೀನಿ. ಇವಾಗ ಅದು ನೀರು ಬಿಟ್ಕೊಂಡಿರತ್ತಲ್ವ ಅದರಲ್ಲೇ ಕರಗತ್ತೆ ಅಂತ ಹೇಳಿಬಿಟ್ಟು, ಇಲ್ಲಾಂದರೆ ಸೈಡ್ಗೆಲ್ಲನೂ ಬಂದುಬಿಟ್ಟಿರುತ್ತೆ. ಅದನ್ನು ಸ್ವಲ್ಪ ಚೆನ್ನಾಗಿ ಗೋಳಿಸ್ಕೊಂಡಿದ್ದಾದಮೇಲೆ ಕ್ಯಾಬೇಜ್ ಅಂದರೆ ಎಲೆಕೋಸನ್ನ ಕಟ್ ಮಾಡಿ ಸಣ್ಣದಾಗಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಸೇರಿಸ್ಕೋಬೇಕು. ಅದನ್ನು ಸ್ವಲ್ಪ ಹೊತ್ತು ಕೈ ಆಡಿಸ್ಕೊಂಡಿದ್ದಾದಮೇಲೆ ಗರಂ ಮಸಾಲ ಪೌಡರ್ನ ಅದನ್ನು ಸೇರಿಸ್ಕೋಬೇಕು. ಇದಕ್ಕೆ ಇನ್ನೂ ಸೋಯಾ ಸಾಸು ಟೊಮೊಟೊ ಸಾಸು ಆ ಥರ ಎಲ್ಲನೂ ಹಾಕ್ಬೋದು, ನೋಡಿಕೊಂಡು ಎಷ್ಟು ಬೇಕು ಏನು ಅಂತ ನೋಡಿಕೊಂಡು. ಅಂದರೆ ನನ್ನ ಮಗನಿಗೆ ಸ್ವಲ್ಪ ಈ ಥರನೇ ಇಷ್ಟ, ಅದಕ್ಕೇ ಇದೇ ಥರನೇ ಮಾಡ್ತಾಯಿದ್ದೀನಿ. ನಾನು ಕೆಲವೊಂದು ಇದರಲ್ಲಿ ತೋರಿಸ್ತೀನಿ ಯಾವ ಥರ ಮಾಡಬೇಕು. ಸೋಯಾ ಸಾಸು ಟೊಮೆಟೊ ಸಾಸು ಎಲ್ಲನೂ ಯೂಸ್ ಮಾಡಿಕೊಂಡು ಅಂತ ಅದನ್ನು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹೇಳ್ದಲ್ವ ಇದು ಎಗ್ ರೈಸ್ ಮಾಡೋದು, ವೆಜ್ ರೈಸ್ ಅಂತ ಹೇಳಿದೆ, ಇದನ್ನು ಎಗ್ ರೈಸ್ನ ಮಾಡ್ತಾಯಿದ್ದೀನಿ. ಇವತ್ತು ಮಂಗಳವಾರ ಅಲ್ವಾ, ಇನ್ನು ತುಂಬಾ ದಿನ ಆಯಿತು ಯಾವಾಗಲೂ ವೆಜ್ ರೈಸ್ ಮಾಡಿ ಕೊಟ್ಟಿದ್ದೆ. ಇನ್ನು ಮೊಟ್ಟೆಗಳೂ ಮನೆಯಲ್ಲೇ ಇತ್ತಲ್ವ, ಅದನ್ನು ಒಂದೇ ಒಂದು ಮೊಟ್ಟೆನ ತೊಗೊಂಡು ಅದನ್ನು ಈ ಥರ ಎಗ್ ರೈಸ್ ಥರ ಮಾಡಿ ಕೊಡ್ತಾಯಿದ್ದೀನಿ. ಇನ್ನು ನನ್ನ ಮಗನಿಗೆ ಒಬ್ಬನಿಗೆ ಅಲ್ವಾ, ಅದಕ್ಕೋಸ್ಕರನೇ ಒಂದೇ ಒಂದು ಮೊಟ್ಟೆ ಹಾಕಿ ಅವನಿಗೆ ಬಾಗೋ ಆ ಥರ ಮಾತ್ರನೇ ಮಾಡ್ತಾ ಇರೋಂಥದ್ದು. ಈ ಥರ ನಾವು ಆ ಮಸಾಲೆ ಎಲ್ಲನೆಲ್ಲ ಪಕ್ಕಕ್ಕೆ ಸೈಡ್ಗೆ ತಗೊಳ್ಕೊಂಡು ಒಂದು ಮೊಟ್ಟೆನ ಸೈಡಿಗೆ ಒಡೆದು ಅದನ್ನು ಫ್ರೈ ಮಾಡಿಕೊಂಡು ನಾವು ಕ್ಯಾರೆಟ್ ತುರಿನೂ ಹಾಕ್ಕೊಂಬಿಟ್ಟು ಇವಾಗ ಮೊದಲೇ ಮಾಡಿ ಇಟ್ಟಿರೋಂಥ ರೈಸ್ನೂ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಟೇಸ್ಟಿ ಇದು ಎಲ್ಲವನ್ನು ಯೋಚನೆ ಮಾಡ್ತಾಯಿದ್ದೀನಿ ಅಂತ ಅಂದ್ಕೋಬೇಡಿ. ನಮಗೆ ಟೇಸ್ಟಿ ಎಗ್ ರೈಸ್ ರೆಡಿ ಆಗುತ್ತೆ. ಒಂದ್ಸಲಿ ನೀವು ಟ್ರೈ ಮಾಡಿ. ಇನ್ನು ನನ್ನ ಮಗನೂ ರೆಡಿ ಆಗ್ತಾಯಿದ್ದ, ಅದಕ್ಕೆ ಏನೋ ಕೇಳ್ತಾ ಇದ್ದ, ಹಾಗೆ ಅವನಿಗೂ ಏನೇನೋ ಹೇಳಿ ಕಳಿಸ್ತಾ ಇದ್ದೆ. ಇದು ಸ್ವಲ್ಪ ಹಿಂದಿನ ವಿಡಿಯೋ, ತುಂಬಾ ದಿನ ಆಯಿತು. ಅವಳಿಗೆ ನೋಡಿದ್ರೆ ಇವತ್ತು ಹಾಕಿದಾಳಲ್ಲ ಅಂತ ಅಂದ್ಕೊಳ್ತಾಳೇನೋ, ತುಂಬ ದಿನಗಳಾಯಿತು ವಿಡಿಯೋ ಮಾಡಿ. ಇನ್ನು ಇರಲಿ, ಅದು ಒಂದು ಮೆಮರಿಗೆ ಅಂತ ಹೇಳ್ಬಿಟ್ಟು ವಿಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೂ ಇಷ್ಟ ಆಗತ್ತೆ ಅಂತ ಹೇಳಿ. ಇನ್ನು ರೈಸ್ ಎಲ್ಲನೂ ರೆಡಿ ಆಯಿತು. ಅವನಿಗೆ ಬಾಕ್ಸಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಕಲಿಸ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲನೂ ಹಾಗೆ ಇಟ್ಟಿದ್ದೀನಿ. ಇನ್ನು ಅವ್ರಿಗೂ ಎಲ್ಲನೂ ಬೇಕಾಗತ್ತಲ್ವ, ಒಂದೇ ಸಲ ಎಲ್ಲರಿಗೂ ಆಗೋ ಥರನೇ ಮಾಡಿಟ್ಟಿರ್ತೀನಿ. ಆ ಥರ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಇನ್ನು ಲಾಸ್ಟಲ್ಲಿ ಕೊತ್ತಂಬರಿನೂ ಸ್ವಲ್ಪ ಹಾಕ್ಕೊಳ್ಳಿ. ನನ್ನ ಮಗ ತಿನ್ನೋ ಇದರಲ್ಲಿ ಏನಕ್ಕೂ ಬಾಯಿಗೆ ಸಿಗಬಾರ್ದು, ಆ ಥರ ಪ್ಲೈನ್ ಆಗಿರಬೇಕು, ಆದರೆ ಟೇಸ್ಟಿ ಆಗಿರಬೇಕು, ಆ ಥರ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ಇರೋದ್ರಲ್ಲೇ ಮ್ಯಾನೇಜ್ ಮಾಡಿ ಹಾಕೋಂಥದ್ದು. ಇನ್ನು ನಮ್ಮವ್ರು ತಿನ್ನೋ ಇದರಲ್ಲಾದರೂ ಕೊತ್ತಂಬರಿ ಎಲ್ಲನೂ ಇಷ್ಟು ಬೇಕು ಅಷ್ಟು ಬೇಕು ಅಂತ ಹೇಳಿ ಇದು ಮಾಡ್ತಾರೆ. ಅಂದರೆ ಅವರು ಈ ಥರ ವೆಜ್ ರೈಸ್ ಎಗ್ ರೈಸು ಆ ಥರ ಏನೋ ತಿನ್ನೋದಿಲ್ಲ, ಬರೀ ಇದು ದೋಸೆ ಇಡ್ಲಿನೋ ಸ್ವಲ್ಪ ತಿಂತಾರೆ. ಇಲ್ಲ ಉಪ್ಮಾ ಮಾಡಿ ಕೊಟ್ಟರೆ ಅವರು ಉಪ್ಮಾ ಅನ್ನೋದು ಇಷ್ಟಪಟ್ಟು ತಿಂತಾರೆ. ದೋಸೆನೂ ಸ್ವಲ್ಪ ಹುಳಿ ಇದೆಯಾ ಅದು ಇದು ನೋಡ್ಕೊಂಡು ಇದು ಮಾಡ್ತಾರೆ. ಉಪ್ಮಾ ಆದರೆ ಇಷ್ಟಪಟ್ಟು ತಿಂತಾರೆ, ಅದಕ್ಕೇ ಅವ್ರಿಗೆ ಅದು ಮಾಡಿ ಕೊಡೋದು. ಇನ್ನೇನು ರೈಸೂ ಆಯಿತು, ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲನೂ ಮಾಡ್ತಾಯಿದ್ದೀನಿ. ಎಲ್ಲಕ್ಕೂ ಹಿಡಿಬೇಕಲ್ವ, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ರೈಸೂ ಆಯಿತು. ಲಾಸ್ಟಲ್ಲಿ ಒಂದೇ ಒಂದು ಚೂರಷ್ಟು ನಿಂಬೆಹಣ್ಣಿನ ಹುಳಿನ ಸೇರಿಸ್ತಾಯಿದ್ದೀನಿ. ನಿಂಬೆಹಣ್ಣಿನ ರಸನೂ ಸೇರಿಸಿದ್ರೆ ಚೆನ್ನಾಗಿರುತ್ತೆ, ಅದೊಂಥರ ಹುಳಿ ಇಷ್ಟಪಡೋರು ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಥರ ನಮಗೆ ಈಸಿಯಾಗಿ ಮನೆಯಲ್ಲಿರೋ ಐಟಮ್ಸ್ಗಳಲ್ಲೇ ಎಗ್ ರೈಸ್ ಅನ್ನೋದು ಈ ಥರ ಮಾಡ್ಕೋಬೋದು. ಇನ್ನು ನನ್ನ ಮಗನಿಗೂ ಬಾಕ್ಸಿಗೆ ಹಾಕಿ ಕೊಡ್ತಾಯಿದ್ದೀನಿ. ನಡುವೆ ಬೆಳಗ್ಗೆನೇ ಎದ್ಬಿಟ್ಟು ಮೊದಲೇ ಕಸ ಗುಡಿಸಿ ರಂಗೋಲಿ ಬಿಡಿಸ್ಬಿಟ್ಟು ಬಂದುಬಿಡ್ತಾಯಿದ್ದೀನಿ. ಇನ್ನೂ ಆಗೋದಿಲ್ಲ ಬಿಡಿ, ಇನ್ನು ಇಬ್ಬರಿಗೂ ಸ್ಟಾರ್ಟ್ ಆಗುತ್ತೆ. ಇನ್ನು ಒಬ್ಬ 6:30ಗೆಲ್ಲ ಹೋಗಬೇಕು, ಇನ್ನೊಬ್ಬ 7:20ಗೆ ಹೋಗ್ಬೇಕಲ್ವ, ಒಬ್ಬೊಬ್ರಿಗೆ ಒಂದೊಂದು ಮಾಡಬೇಕಾ, ಆ ಥರ ಸ್ವಲ್ಪ ಅಷ್ಟು ಬೇಗ ರಂಗೋಲಿ ಬಿಡ್ಸೋಕ್ಕಾಗೋದಿಲ್ಲ. ಇನ್ನು ಅವ್ರು ಹೋಗಿದ್ದಾದಮೇಲೆ ಸ್ವಲ್ಪ ಹೊತ್ತು ಇನ್ನೇನು ಅಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಮತ್ತೆ ನಾನು ಇಲ್ಲಿ ಕಸ ಏನಾದರೂ ಗುಡಿಸಿ ರಂಗೋಲಿನ ಬಿಡಿಸಿ ಎಲ್ಲ ಈ ಥರ ಮಾಡ್ಕೊತೀನಿ. ಇನ್ನು ನನ್ನ ಮಗನಿಗೂ ಬಾಕ್ಸ್ಗೆಲ್ಲ ಹಾಕಿ ಬಾಟಲ್ಗೆ ನೀರೆಲ್ಲ ಹಿಡಿದು ಇಡ್ತಾಯಿದ್ದೀನಿ. ಇನ್ನು ಅಷ್ಟರೊಳಗೆ ಅವನು ರೆಡಿಯಾಗಿ ಬಂದಿರ್ತಾನೆ.
ಆ ಥರ. ಇನ್ನು ಬೆಳಗ್ಗೆನೇ ಊಟ ತಿನ್ನೋದಕ್ಕೆ ಆಗೋದಿಲ್ವಲ್ಲ, ಅದಕ್ಕೋಸ್ಕರನೇ ಇವಾಗ ಒಂದು ಲೋಟ ಹಾಲು ಕೊಟ್ಟಿರ್ತೀನಿ ಮತ್ತು 2 ಬಾಕ್ಸ್ಗೆ ಹಾಕಿ ಕೊಟ್ಟಿರ್ತೀನಿ. ಎಲ್ಲಾದರೂ ಟೈಮ್ ಸಿಕ್ಕಾಗ ತಿಂದಿರ್ತಾನೆ ಬೆಳಗ್ಗೆ ಮಧ್ಯಾಹ್ನ ಅಂತ, ಇಲ್ಲಾಂದರೆ ಹಾಗೆ ವಾಪಸ್ಸನ್ನು ತಗೊಂಬರ್ತಾನೆ. ಯಾಕೋ ಅಂದರೆ ನಮಗೆ ಟೈಮೇ ಸಿಗಲಿಲ್ಲ ಅಂತ ಹೇಳಿಬಿಟ್ಟು. ಬಸ್ಸಲ್ಲಿ ಆ ಥರ ತಿನ್ಬೋದಲ್ಲ ಅಂದರೆ ಅಲ್ಲೇ ಆಗೋದಿಲ್ಲ ಅಂತ ಎಲ್ಲ ಆ ಥರ ಇದು ಮಾಡ್ತಾನೆ. ಆ ಥರ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ವಾ. ಈ ಥರ ಇರುತ್ತೆ ಫ್ರೆಂಡ್ಸ್ ನನ್ನ ವಿಡಿಯೋಸು ಎಲ್ಲನೂ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾರ್ಮಲ್ಲು ಲೈಫ್ ಸ್ಟೈಲು ಯಾವ ಥರ ಇರುತ್ತೆ ಏನು ಹೇಗೆ ಅಂತ, ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಅಂತಲೇ ಹೇಳ್ಕೊಬೋದು. ಯಾವ ಥರ ಎಲ್ಲ ಇರುತ್ತೆ ಏನು ಹೇಗೆ, ನನಗೆ ಯಾವ ಥರ ಮಾಡೋಕ್ಕಾಗತ್ತೆ ಏನು ಹೇಗೆ, ನಾನು ಯಾವ ಥರ ಇರ್ತೀನಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊತೀನಿ. ಇನ್ನು ನೋಡಿ ಎಲ್ಲನೂ ರೆಡಿ ಆಗಿ ಬಂದ್ಬಿಟ್ಟು ಇನ್ನು ಹಾಗೆ ಬಾಕ್ಸನ್ನು ತಗೊಂಡು ಹೋಗ್ತಾ ಇದ್ದಾನೆ. ಈ ಥರ ಲಂಚ್ ಬ್ಯಾಗು ಎಲ್ಲನೂ ಅವ್ರಿಗೆ ಇದು ಬ್ಯಾಗ್ ಸಪ್ರೇಟಾಗಿ ತಗೊಂಡು ಹೋಗಲ್ತಿಲ್ವಲ್ಲ, ಅದರಲ್ಲೇ ಇಟ್ಕೊಳ್ಳೋಕೆ. ಇಲ್ಲ ಹಾಗೆ ಇಟ್ಕೊಂಡ್ರೆ ಲಂಚ್ ಬ್ಯಾಗು ಎಲ್ಲನೂ ಬ್ಯಾಗ್ ದಪ್ಪ ಕಾಣಿಸುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಆ ಥರ ತಗೊಂಡು ಹೋಗ್ತಾರೆ. ಏನಾದರೂ ಚೆಲ್ಲಿದ್ರೂ ಇದು ಮಾಡಿದ್ರೂ ಸೋರ್ದಿರ ಅಂತ. ಆಗಲಿ ಕಡಿಮೆ ಚಿಕ್ಕದಾಗಿರೋ ಥರನೇ 2 ಬ್ಯಾಗ್ನ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಅದಿನ್ನೂ ಬಂದಿಲ್ಲ, ನೋಡಬೇಕು. ಬಂದರೆ ಇಬ್ರಿಗೂ ಆ ಥರ ಹಾಕಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಬಾಳಿಕೆನೇ ಬರೋದಿಲ್ಲ ಫ್ರೆಂಡ್ಸ್, ಎಷ್ಟು ತಗೊಂಡು ನನಗೆ ಈ ಬಾಕ್ಸ್ಗಳು ಈ ಲಂಚ್ ಬ್ಯಾಗ್ಗಳಲ್ಲೇ ಸರಿ ಹೋಗ್ತಾಯಿದೆ. ಈ ನಡುವೆ ನಮ್ಮವ್ರಿಗೂ ಅಷ್ಟೇ ತಗೊಂಡೋಗಿದ್ದು ಎಲ್ಲಂದರೆ ಅಲ್ಲಿಗೇ ಬಿಟ್ಟು ಎಲ್ಲನೂ ಆ ಥರ ಎಲ್ಲನೂ ಬರ್ತಾಯಿರ್ತಾರೆ, ನಮ್ಮವರಾಗಲಿ ಮಕ್ಕಳಾಗಲಿ. ಅದಕ್ಕೋಸ್ಕರನೇ ಬಾಕ್ಸು ಲಂಚ್ ಬ್ಯಾಗಲ್ಲೇ ತಲೆನೋವು. ಇನ್ನು ಅದಾಗಿದ್ದಾದಮೇಲೆ ಮುದ್ದೆಗೂ ಇಟ್ಟೆ ನೋಡಿ. ಇನ್ನು ನನ್ನ ಮಗನೂ ರೆಡಿಯಾಗಿ ಹೋಗ್ತಾ ಇದ್ದಾನೆ. ಇನ್ನು ಅವ್ನಿಗೇನಾದರೂ ಕಡಿಮೆ ಆಗಿದೆ ಅಂದರೆ ಮಮ್ಮಿ ಮಮ್ಮಿ ಅಂತ ಹೇಳ್ಕೊಂಡು ಇದು ಮಾಡಿಕೊಂಡೇ ಹೋಗ್ತಾ ಇರ್ತಾನೆ. ಅದನ್ನು ನೋಡಿಕೊಂಡು ಇನ್ನು ಅಪ್ಪನಿಗೇನಾದರೂ ಬೇಕಾಗಿರೋದು ಕೊಡಬೇಕಾಗಿರುತ್ತೆ. ಅಂದರೆ ಹೆಚ್ಚಾಗಿ ಅದು ಇದು ಅಮೌಂಟೆಲ್ಲ ಕೊಡೋದಿಲ್ಲ, ಸುಮ್ಮನೆ ಅವ್ರಿಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟು ಮಾತ್ರನೇ. ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಇನ್ನು ಮನೆಯಲ್ಲಿ ಕೆಲಸಗಳೆಲ್ಲ ಇರ್ತಾವಲ್ಲ, ಅದು ಬಟ್ಟೆ ಎಲ್ಲ ವಾಶ್ ಮಾಡಿರೋವನ್ನೆಲ್ಲನೂ ಮಡಚಿ ಈ ಥರ ಇಟ್ಕೊತಾ ಇದ್ದೀನಿ. ನಮ್ಮಮ್ಮ ಬಂದಿದ್ದಾಗೆಲ್ಲನೂ ಕ್ಲೀನ್ ಮಾಡೋಗಿದ್ರಲ್ವ, ಮತ್ತು ಅವಾಗೇ ಮಕ್ಕಳದು ನಮ್ಮವ್ರದ್ದು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ನನ್ನದೇ ಹಾಗೆ ಇದ್ದು ಹೋಗ್ತವೆ ಫ್ರೆಂಡ್ಸ್. ಇನ್ನು ಇಲ್ಲಿ ಬಟ್ಟೆ ಸ್ಟಿಚಿಂಗು, ಮನೆಯಲ್ಲಿ ಕೆಲಸ, ಅದು ಇದು ಆ ಕಡೆ ಹೋಗೋದು ಈ ಕಡೆ ಬರೋದು, ಇದೇ ಎಲ್ಲನೂ ಇದು ಮಾಡ್ತಾಯಿದ್ರೆ ಒಂಥರ ಫಜೀತಿ ಆಗಿಬಿಡುತ್ತೆ. ಆ ಕಡೆ ಈ ಕಡೆ ಮ್ಯಾನೇಜ್ ಮಾಡೋದು ಹೆಂಗೋ ಒಂದಂಗೆ ಫ್ರೀ ಸಿಕ್ಕಾಗ ಆ ಥರ ಎಲ್ಲನೂ ಮಾಡ್ಕೋಬೇಕು. ಇನ್ನು ಎಲ್ಲನೂ ಬಟ್ಟೆ ಎಲ್ಲನೂ ವಾಶ್ ಮಾಡಿದ್ದೆಲ್ಲ ಆಯಿತು ನೋಡಿ. ಮಳೆ ಯಾವ ಥರ ಎಲ್ಲನೂ ಇಳಿದಿದೆ ಅಂತ ಹೇಳ್ಬಿಟ್ಟು, ಎಷ್ಟು ಜೋರಾಗಿ ಮಳೆ ಬರುತ್ತೋ ಏನೋ ಅಂದ್ಕೋಬೇಕು. ಈ ಥರ ಇಳಿದಿದೆ ನೋಡಿ. ಮೇಲ್ಗಡೆ ಮಾತ್ರ ಕಪ್ಪು, ಕೆಳಗಡೆ ಮಾತ್ರ ಮನೆಗಳು ಮಾತ್ರ ಕ್ಲಿಯರಾಗಿ ಕಾಣಿಸ್ತಾ ಇದ್ದಾವೆ. ಅದೊಂಥರ ಈ ಥರ ಎಲ್ಲನೂ ಕೆಲವೊಂದು ಸೀನ್ಸ್ ಎಲ್ಲ ನೋಡೋಕ್ಕೆ ತುಂಬಾ ಖುಷಿ ಕೊಡ್ತಾವಲ್ಲ ನೋಡಿ. ಇಲ್ಲಿ ರೈನ್ಬೋ ಕೂಡ ಬಂದಿದೆ, ಅದು ಅಷ್ಟೇ. ನಾವು ಚಿಕ್ಕವರಿದ್ದಾಗೆಲ್ಲನೂ ತುಂಬಾ ಇಷ್ಟಪಟ್ಟು ಎಲ್ಲನೂ ನೋಡ್ತಾ ಇದ್ವಿ. ಅವಾಗ ಹೊಲಗಳ ಕಡೆ ಎಲ್ಲ ಹೋಗ್ತಾಯಿದ್ವಲ್ಲ, ಅವಾಗೂ ಕಾಣಿಸ್ತಾ ಇತ್ತು ತುಂಬಾ ಕ್ಲಿಯರಾಗಿ. ಆ ಥರ ಎಲ್ಲ ನೋಡ್ತಾ ಇದ್ದಿದ್ದು. ಇನ್ನು ಅದೆಲ್ಲ ಆಗಿದ್ದಾದಮೇಲೆ ನೆಕ್ಸ್ಟ್ ನೋಡಿ ಎಲ್ಲ ಕ್ಲಿಯರ್ ಆಗಿಬಿಟ್ಟಿದೆ. ಈ ಥರ ಇದೆ. ಹಾಗೆ ಹಕ್ಕಿಗಳೂ ಬಂದು ಚಿಲಿಪಿಲಿ ಸೌಂಡ್ ಮಾಡ್ಕೊತ ಈ ಥರ ಎಲ್ಲ ನೋಡ್ತವೆ. ಅದು ಫೋನಲ್ಲಿ ಕ್ಯಾಪ್ಚರ್ ಮಾಡಿದ್ರೆ ಅದು ಸಣ್ಣದಾಗಿರ್ತಾವಲ್ಲ, ಅಷ್ಟು ಫೋಕಸ್ ಕೊಡೋದಿಲ್ಲ. ಆದ್ರೂ ತೋರಿಸ್ತಾ ಇದ್ದೀನಿ. ಈ ಥರ ಇದ್ದಾವೆ ನಮ್ಮ ಮನೆ ಹತ್ರ. ಮತ್ತು ಇನ್ನು ಸಾಯಂಕಾಲ ಆಗ್ತಾ ಇದೆಯಲ್ಲ, ಕೋಳಿಗಳಿಗೆ ಎಲ್ಲನೂ ಈ ಥರ ಆಗಿಬಿಟ್ರೆ ಅವು ಜಾಗದಲ್ಲಿ ಅವು ಹೋಗಿ ಕೂತ್ಕೊತವೆ. ಇಲ್ಲಾಂದರೆ ಕೆಲವೊಂದು ಚಿಕ್ಕ ಮರಿಗಳೆಲ್ಲ ಇರ್ತಾವಲ್ಲ, ಕೆಲವೊಂದು ಹೋಗಿ ಎಲ್ಲ ಕಚ್ಚೋದು ಆ ಥರ ಈ ಥರ ಎಲ್ಲ ಮಾಡ್ತವೆ. ಅದಕ್ಕೆ ಇನ್ನು ನನ್ನ ಮಗನೂ ಬಂದ 6ಗೆಲ್ಲನೂ ಬಂದು ಮತ್ತು ಹಾಲಿಗೆ ಅಂತ ಹೇಳಿ ಹೋಗಿದ್ದಾನೆ. ಇನ್ನು ಬಂದ ತಕ್ಷಣ ಹಾಲಿಗೆ ಹೋಗೋಕ್ಕೆ ರೆಡಿ ಆಗುತ್ತೆ. ಹಾಲೆಲ್ಲ ಹೋಗಿ ತೊಗೊಂಬಂದ ಮೇಲೆ ಒಂದು ಸ್ವಲ್ಪ ಕಾಯಿಸಿ ಕುಡಿಯೋದು, ಆ ಥರ ಎಲ್ಲನೂ ನಮ್ಮ ರೊಟೀನ್ ಲೈಫು. ಈ ನೋಡಿ ಕೋಳಿ ಎಲ್ಲನೂ ಈ ಥರ ನಾವು ಚಿಕ್ಕವರಿದ್ದಾಗ ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಹೇಳ್ಬಿಡ್ತಾಯಿದ್ರಲ್ವ, ಆವಾಗ ಅದೇ ನೆನಪಾಗುತ್ತೆ. ನಾವು ಆವಾಗ ಈ ಥರನೇ ಸಾಯಂಕಾಲ ಆಗಿದ್ಯಂದರೆ ಈ ಥರ ಕೋಳಿ ಮುಚ್ಚೋರೊಬ್ಬರು, ಹಸುವಿನ ಕಟ್ಟಾಕೋರೊಬ್ಬರು, ಕಸ ಗುಡಿಸೋರೊಬ್ಬರು, ಅಡುಗೆ ಮಾಡೋರೊಬ್ಬರು, ಈ ಥರ ಎಲ್ಲ ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಈ ಥರ ಎಲ್ಲ ಇರ್ತಾಯಿತ್ತು. ನನಗೆ ಕೋಳಿ ಮುಚ್ಚೋಕ್ಕೆ ಅದನ್ನು ಇದು ಮಾಡೋಕ್ಕೆ ಹೋದಾಗೆಲ್ಲನೂ ಅದೇ
ಅದೇ ನೆನಪಾಗತ್ತೆ. ಅವಾಗೆಲ್ಲನೂ ಈ ಥರ ಎಲ್ಲನೂ ಮಾಡ್ತಾಯಿದ್ವಲ್ಲ ನಾವು ಕೂಡ ಅಂತ ಹೇಳ್ಬಿಟ್ಟು. ಅಂದರೆ ಇವ್ರು ಹೇಳಬೇಕು ನಾವು ಹೋಗಿ ಮಾಡಬೇಕು ಅನ್ನೋದಿಲ್ಲ. ಒಬ್ಬೊಬ್ರಿಗೆ ಈ ಥರ ಒಂದೊಂದು ಕೆಲಸ ಇದೆ ಅಂದರೆ ಅದು ರೊಟೀನು. ಅವ್ರ ಕೆಲಸ ಅವ್ರು ಹೋಗಿ ಹೇಳೋಕ್ಕೆ ಮುಂಚೆನೇ ಮಾಡಿಕೊಂಡು ಬಂದುಬಿಡ್ಬೇಕು. ಆವಾಗಾದರೆ ಎಲ್ಲ ಈ ಥರ ಹೇಳಿ ಹೇಳಿ ಮಾಡಿಸೋರು. ಇವಾಗ ಹೇಳಿ ಮಾಡಿಸೋರಿಲ್ಲ. ಅವ್ರಿಗೆ ಸ್ಕೂಲ್ಗೆ ಹೋಗಿ ಬಂದ್ರೇ ಒಂದು ದೊಡ್ಡ ಕೆಲಸ ಥರ ಆಗಿಬಿಡುತ್ತೆ ಇವಾಗಿನ ಮಕ್ಕಳಿಗೆ. ಅದು ವ್ಯಾನಲ್ಲಿ ಹೋಗಿ ಆರಾಮಾಗಿ ವ್ಯಾನ್ಗಳಲ್ಲಿ ಬಸ್ಸುಗಳಲ್ಲಿ ಹೋಗಿ ಬರೋದು, ಅದು ಲಂಚ್ ಎಲ್ಲನೂ ರೆಡಿ ಮಾಡಿ ಎಲ್ಲನೂ ಕಳಿಸಿ ಎಲ್ಲ ಆಗಿದ್ದಾದಮೇಲೆ ನಮಗಂದರೆ ನಡ್ಕೊಂಡು ಹೋಗಿರೋಂಥದ್ದು. ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇಲ್ಲ ಹಸುವಿಗೆ ಏನಾದರೂ ರೆಡಿ ಮಾಡಿ ಅದು ಮಾಡಿ ಇದು ಮಾಡಿ ಮತ್ತೆ ನಾವು ನಡ್ಕೊಂಡು ಹೋಗಿ ಅಲ್ಲಿ ಎಲ್ಲನೂ ಸ್ಕೂಲೆಲ್ಲನೂ ಮುಗಿಸ್ಕೊಂಡ್ಮೇಲೆ ಮತ್ತೆ ನಡ್ಕೊಂಡು ಬಂದು ಮತ್ತೆ ಏನಾದರೂ ಹೊಲಗಳ ಹತ್ರ ಹೋಗೋದು, ಹುಲ್ಲು ರೆಡಿ ಮಾಡೋದು, ಇಲ್ಲ ಹಸುಗಳಿಗೆ ಇಲ್ಲ ನೋಡೋದು, ಮನೆ ಕೆಲಸ ನೋಡೋದು, ಆ ಥರ ಎಲ್ಲ ಇರ್ತಾಯಿತ್ತು ಆವಾಗಿಂದೇ. ಇವಾಗ ನಾವು ಇವಾಗ ಅನಿಸುತ್ತೆ ಆ ಥರ ಎಲ್ಲನೂ 3 ಇಯರ್ಸ್ ನಾವು ಈ ಥರ ಪಕ್ಕದೂರಿಗೆ ನಡ್ಕೊಂಡು ಈ ಥರ ಹೋಗ್ಬೇಕಾಗಿತ್ತು. ಅವಾಗೆಲ್ಲ ನಾವು ಯಾವ ಥರ ಮಾಡಿದ್ವಪ್ಪ. ಈಗಿನ ಮಕ್ಕಳೆಲ್ಲನೂ ಬಂದು ಅದೇ ಹೇಳ್ತೀನಿ, ಬಸ್ಸಲ್ಲಿ ಹೋಗಿ ಬರೋಷ್ಟರೊಳಗೇ ಅವರು ದೊಡ್ಡ ಕೆಲಸ ಮಾಡಿದಾಗೆ ಸುಸ್ತಾಗಿ ಮಲ್ಕೊಂಬಿಡ್ತಾರೆ. ಆ ಥರ ಎಲ್ಲ ಅಂತ ಅನಿಸುತ್ತೆ ನಮಗೆ ಇವಾಗ. ಅವಾಗೆಲ್ಲ ಜ್ವರ ಅದು ಇದು ಬರ್ತಾಯಿತ್ತಾ, ನಾವು ರಜೆಗಳಾಗ್ತಾಯಿದ್ವಾ ಏನು ಮಾಡ್ತಾಯಿದ್ವಿ ಅಂತ ಇವಾಗ ನಿಜವಾಗ್ಲೂ ನಮ್ಮ ಮಕ್ಕಳನ್ನ ಇವ್ರನ್ನೆಲ್ಲ ನೋಡಿದ್ರೆ ಆವಾಗಿಂದ ನೆನಪಾಗುತ್ತೆ. ಆವಾಗ ಬೆಳಗ್ಗೆ ನಾವು ಎದ್ದ ತಕ್ಷಣ ಕಾಫಿ ಏನಾದರೂ ಕುಡ್ಕೊಂಡು ಇವಾಗ ಸೀಸನ್ಗಳು ಇರ್ತಾವಲ್ಲ, ಯಾವ ಸೀಸನ್ ಹೊಲ ಇರೋ ಸೀಸನ್ನ ಇಲ್ವಾ ಏನು ಅಂತ ಹೇಳ್ಬಿಟ್ಟು ಆವಾಗ ಒಂದೊಂದು ಸೀಸನ್ನಲ್ಲಿ ಒಂದೊಂದು ಥರ ಕೆಲಸಗಳು ಇರ್ತಾಯಿದ್ವು. ಹುಲ್ಲು ಹಸುಗಳಿದ್ರೆ ಹುಲ್ಲು ತರೋಗೋದು, ಮತ್ತು ಇದು ಪರ್ಕೆಗಳು ಕೊಯ್ತೀವಲ್ಲ ಕಟ್ ಮಾಡ್ಕೊಂಡು ಅದು ಆ ಸೀಸನ್ ಇದ್ದರೆ ಅದಕ್ಕೆ ಹೋಗೋದು. ಆ ಥರ ಎಲ್ಲ ತುಂಬಾ ಹೊಲ ಇದ್ದಾಗ ಹೊಲಗಳ ಹತ್ರ ಹೋಗಿ ಹುಲ್ಲಕ್ಕೆ ತೊಗೊಂಬಂದು ಆ ಥರ ಎಲ್ಲ ತುಂಬಾ ಕೆಲಸಗಳಿರ್ತಾಯಿತ್ತು. ಒಂದೊಂದು ಸೀಸನಲ್ಲಿ ಒಂದೊಂದು ಅದೆಲ್ಲ ಮಾಡಿಬಿಟ್ಟಾದ್ಮೇಲೆ ಮತ್ತೆ 8:30ಗೆ ಆ ಥರ ಮನೆಗೆ ಬಂದು ರೆಡಿ ಆಗಿ ಮತ್ತೆ ನಾವು ರೆಡಿಯಾಗಿ ಮತ್ತೆ ನಡ್ಕೊಂಡು 1.5 ಕಿಲೋಮೀಟರು ನಡ್ಕೊಂಡು ಸ್ಕೂಲ್ಗೆ ಹೋಗೋದು. ಮತ್ತು ಸ್ಕೂಲೆಲ್ಲ ಮುಗಿಸ್ಕೊಂಡಿದ್ದಾಗಿದ್ದಾದಮೇಲೆ ಮತ್ತೆ 1.5 ಕಿಲೋಮೀಟರು ನಡ್ಕೊಂಡು ಬಂದು ಮತ್ತು ನಾವು ಇನ್ನು ಅದೇ ಸೀಸನ್ ಟೈಪಲ್ಲಿ ಹೊಲಗಳ ಹತ್ರ ಹೋಗೋದ, ಈ ಥರ ಈ ಕೆಲವೊಂದೆಲ್ಲನೂ ಇರ್ತಾಯಿದ್ವಲ್ಲ ಅವುಗಳನ್ನೆಲ್ಲನೂ ಮಾಡೋದು. ಅವು ನಾವು ನಡ್ಕೊಂಡು ಬರ್ತಾ ಇದ್ದಾಗೆ ಅಂದ್ಕೊಂಡು ಮಾತಾಡ್ಕೊಂಡು ಬರೋದು, ಅಲ್ಲಿಗೆ ಹೋಗೋಣ ಇಲ್ಲಿಗೆ. ಇವಾಗೆಲ್ಲನೂ ಕ್ಲಾಸ್ಮೇಟವರು ಜೊತೆಯವರೆಲ್ಲ ಇರ್ತಾರಲ್ವ, ಎಲ್ಲನೂ ಮಾತಾಡ್ಕೊಂಡು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂದರೆ ಹುಲ್ಲಿಗೆ ಹೋಗ್ಬೇಕಾದ್ರೆ ಆ ಕಡೆಗೆ ಹೋಗೋಣ ಈ ಕಡೆಗೆ ಹೋಗೋಣ, ಅಲ್ಲಿರತ್ತೆ ಇಲ್ಲಿರತ್ತೆ ಇಲ್ಲಾಂದರೆ ಇಲ್ಲಿ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲನೂ ಮಾತಾಡ್ಕೊಂಡು ಮೊದಲೇ ಅಲ್ಲಿಂದ ಫಿಕ್ಸ್ ಮಾಡ್ಕೊಂಡು ಬರೋದು. ಆ ಥರ ಎಲ್ಲ ಇರ್ತಾಯಿತ್ತು. ಇವಾಗ ಅದೆಲ್ಲ ಏನೂ ಇಲ್ಲ. ಅದೇ ಒಂಥರ ಕಾಲ ಇದೆ, ಒಂಥರ ಕಾಲ ಆಗಿಬಿಟ್ಟಿದೆ. ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಇವತ್ತೂ ಅಷ್ಟೇ ಅವರು ಮೀನು ಸಾಂಬಾರು ಮಾಡೋಕ್ಕೆ ಮೀನು ತೊಗೊಂಬಂದಿದ್ರು. ಇದನ್ನು ಬಸ್ ಸಾಂಬಾರು ಥರ ಮಾಡಿದ್ದೆ, ಅದೇ ನಾನು ತೋರಿಸಿದ್ದಂಥದ್ದು. ಅದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಮಾಡಿದ್ರೆ ಶೇರ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ 2 ದಿನದ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಯಿತು. ನೆಕ್ಸ್ಟ್ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.